ಯಾವ ಮುಹೂರ್ತದಲ್ಲಿ ನಡಿಬೇಕಾಗಿದ್ದ ಮದುವೆ ನಿಂತೋಯ್ತೋ ಅದೇ ಮುಹೂರ್ತದಲ್ಲಿ ನಿನ್ನ ಮಗಳ ಜೊತೆ ನನ್ನ ಮಗನ ಮದುವೆ ಆಗುತ್ತೆ. ಬೇಡ ಅಣ್ಣ, ನಮ್ ಬಲ್ವಂತಕ್ಕೆ ಈ ಮದುವೆ ನಡೆಯೋದ್ ಬೇಡ. ನೀವ್ ರಾಜಂಗೆ ಬೇರೆ ಹುಡುಗಿನೇ ನೋಡಿ. ನೋಡಮ್ಮ, ಈ ಮದುವೆಗೆ ನಾನು ಮನಸ್ಫೂರ್ತಿಯಾಗಿ ಒಪ್ಕೊಂಡಿದ್ದೀನಿ. ನೀನ್ ಮುಂದಿನ ಏರ್ಪಾಟ್ ನೋಡೋಗ. ನೀವ್ ಅಷ್ಟ್ ಹೇಳಿದ್ರೆ ಸಾಕ್ ಬಾವ. ಹೇಗೋ ನನ್ನ ಮಗಳು ಈ ಮನೆ ಸೊಸೆ ಆಗ್ತಾಳಲ್ಲ. ಅಳಿಯಂದ್ರು ಈಗ ಬರ್ತಾ ಇದ್ದೀರಾ? ಅಳಿಯ ಹೆಸರು ಮಾತ್ರ, ವರ್ಷಗಲ್ಲ. ನಿಮ್ಮಪ್ಪ ನನ್ನ ಮಗಳನ್ನ ಈ ಮನೆ ಸೊಸೆ ಮಾಡ್ಕೊಳಕ್ಕೆ ಒಪ್ಕೊಂಡಾಯ್ತು. ಮೊದಲಿಟ್ಟು ಮುಹೂರ್ತದಲ್ಲೇ ಮದುವೆ ಆಗತ್ತೆ. ನಿನ್ ಮಗಳ ಜೊತೆ ಅಲ್ಲ, ನಾನು ಇಷ್ಟಪಟ್ಟ ಹುಡುಗಿ ಜೊತೆ. ಮದುವೆ ಮಾಡ್ಕೊಳ್ಳೋಕೆ ಆ ಹುಡುಗಿ ಒಪ್ಕೊಂಡ್ಲ ರಾಜ? ಅಮ್ಮ, ಅವಳು ಒಪ್ಪೋತಾಳೆ ಅನ್ನೋ ನಂಬಿಕೆ ಖಂಡಿತ ನನಗಿದೆ. ಒಪ್ಕೊಳ್ಳೋದಕ್ಕೆ ಅವಳು ಯಾರು? ಅವಳು ಒಪ್ಕೊಂಡ್ರು ನಾನು ಈ ಮದುವೆ ಮಾಡೋದಕ್ಕೆ ಸಿದ್ಧ ಇಲ್ಲ. ಇದೇ ನನ್ನ ಕೊನೆ ನಿರ್ಧಾರ. ಅಪ್ಪ, ನಿನ್ ನಿರ್ಧಾರ ಏನೋ ಸರಿಯಾಗಿದೆ, ಆದ್ರೆ ನಡೆದಿರೋ ತಪ್ಪಲ್ಲಿ ನಮ್ದು ಪಾಲಿದೆ. ಅವಳು ಓದಿರೋ ವಿದ್ಯಾವಂತೆ, ಆದ್ರೆ ನಾನು ಏನು ಓದಿರೋ ಹಳ್ಳಿ ಮುಖ. ಮುಚ್ಚ ಬಾಯಿ. 3 ಅಕ್ಷರ ಕಲ್ತಿದ್ದೀನಿ ಅನ್ನೋ ಅಹಂಕಾರದಲ್ಲಿ ಊರ್ ಜನರ ಮುಂದೆ ನನ್ನ ಅವಮಾನ ಮಾಡಿ ತಲೆ ತಟ್ಟಾಗಿ ಮಾಡುದು. ಯಾವ ಜನಗಳ ಮುಂದೆ ನಿಮ್ಗೆ ಅವಮಾನ ಮಾಡಿದ್ನೋ ಅದೇ ಜನಗಳ ಮುಂದೆ ನಿಮ್ಗೆ ಕೈಕಾಲು ಹಿಡ್ಕೊಂಡು ಕ್ಷಮೆ ಕೇಳಬೇಕು. ಹಾಗೆ ಮಾಡ್ತೀನಿ. ನನಗೆ ಸ್ವಲ್ಪ ಟೈಮ್ ಕೊಡಿ. ನೋಡಪ್ಪ, ಯಾರು ಕ್ಷಮೆ ಕೇಳಬೇಕಾಗಿಲ್ಲ, ನಾನು ಕ್ಷಮಿಸಬೇಕಾಗೂ ಇಲ್ಲ. ಗೊತ್ತಾಗಿರೋ ಮುಹೂರ್ತದಲ್ಲಿ ಈ ಮದುವೆ ನಡಿಬೇಕು ಅಷ್ಟೇ. ಇದು ನನ್ನ ಗೌರವದ ಪ್ರಶ್ನೆ. ಅಪ್ಪ, ನಾನು ಅವಳನ್ನೇ ಮದುವೆ ಆಗ್ಬೇಕು ಅಂತ ನಿರ್ಧಾರ ಮಾಡ್ಬಿಟ್ಟಿದ್ನಿ. ಯಾಕೆಂದ್ರೆ ಇದು ನನ್ನ ಜೀವನದ ಪ್ರಶ್ನೆ. ಓಹೋ, 28 ವರ್ಷಗಳಿಂದ ಬೆಳೆಸದ ಈ ಅಪ್ಪನ ಪ್ರೀತಿಗಿಂತ 28 ಗಂಟೆಗಳ ಹಿಂದೆ ಪರಿಚಯ ಆದ ಆ ಹುಡುಗಿ ಸೆಳೆತಾನೆ ಹೆಚ್ಚಾಯ್ತಾ ನಿಂಗೆ? ಅಪ್ಪಯ್ಯ, ನನಗೆ ನಿಮ್ಮ ಮೇಲೆ ಗೌರವ ಇದೆ, ಅವಳ ಮೇಲೆ ಪ್ರೀತಿ ಇದೆ. ಅದಕ್ಕೆ ನಾನು ನಿರ್ಧಾರಕ್ಕೆ ಬಂದಿದ್ದೀನಿ. ನಿಮಗೆ ನೋವು ಕೊಟ್ಟು ನಿಮ್ ಕಣ್ಣು ಮುಂದೆ ಇರೋ ಬದಲು ಈಗಲೇ ಮನೆ ಬಿಟ್ಟು ಹೋಗ್ತೀನಿ, ಅವಳನ್ನ ಮದುವೆ ಆಗ್ತೀನಿ. ರಾಜ, ಮನೆ ಬಿಟ್ಟು ಹೋಗೋ ಮಾತಾಡ್ತಿದ್ಯಾ ನಮ್ಮ ಮಗನೇ? ನೀನ್ ಇಲ್ದಿದ್ರೆ ನಾನ್ ಬದುಕ್ತೀನಿ ಅನ್ಕೊಂಡ್ಯಾ? ಇದು ನಿನ್ ಮನೆ ಕಣೋ.